Department of Community Medicine, Bhagavan Buddha Homeopathic Medical College and Hospital welcomes you all for the National Youth Day 2022. Today we are celebrating National Youth Day to commemorate 159th birthday of Swami Vivekananda, who was a great social reformer, philosopher and a patriot. And the theme for this year is It's All in the Mind. During this devastating pandemic situation, what we all need to do is just declutter our minds and look at life as something simple. It's all in our hands to tame our mind. And today's medicos are the future of healthcare. Once again, Happy Yuva Divas. Do not destroy, okay? Break not. Pull not anything down, but build. Help if you can. If you cannot, fold your hands and stand by and see things go on. Do not injure. If you cannot, render help. Isn't it? If possible, you help people whatever possible way you can. Okay? Otherwise, keep quiet. Don't destroy. You have no right to destroy the things which others have built. Financial crunch. Despite being good in education, Swami Vivekananda failed to get work for meeting the family need. As he did not get a proper job, then he became an atheist. Later, one of his teachers introduced him to Sri Ramakrishna Paramahamsa. ಈ ಯುವಕರ ದಿನಾಚರಣೆನ ನಮ್ಮ ಭಾರತ ಅನೌನ್ಸ್ ಮಾಡಲಿಲ್ಲ. ಇದನ್ನ ಅನೌನ್ಸ್ ಮಾಡಿದ್ದು ಅಮೇರಿಕ ದೇಶ. ಒಬ್ಬ ಬೇರೆ ದೇಶ ನಮ್ಮ ಭಾರತದ ಒಬ್ಬ ಸನ್ಯಾಸಿಯ ಬಗ್ಗೆ ಒಂದು ಯುವಕರ ದಿನಾಚರಣೆ ಅಂತ ಸೆಲೆಬ್ರೇಟ್ ಮಾಡುತ್ತೆ ಅಂದರೆ ಅದು ಎಂಥ ಮಹತ್ತರವಾದದ್ದು, ಅದೆಂಥ ಗೌರವ ತಂದುಕೊಡೋ ವಿಷಯ. ಅವ್ರು ಬೇರೆ ಯಾರು ಅಲ್ಲ, ಅವರೇ ವಿಶ್ವಮಾನವ ವೀರ ಸನ್ಯಾಸಿ ಶ್ರೀ ರಾಮಕೃಷ್ಣ ಪರಮಹಂಸರ ಪ್ರೀತಿಯ ಶಿಷ್ಯ ಶ್ರೀ ಸ್ವಾಮಿ ವಿವೇಕಾನಂದರು. ಒಂದ್ಸತಿ ರವೀಂದ್ರನಾಥ್ ಟ್ಯಾಗೋರ್ ಹೇಳ್ತಾರೆ, ನೋಬೆಲ್ ಲಾರೆಟ್ ಅಂತ ಹೇಳಿ ಫ್ರಾನ್ಸ್ ಅವ್ರಿಗೆ ಹೇಳ್ತಾರೆ, ನೀನು ಭಾರತದ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ನೀನು ಚರಿತ್ರೆ ಓದೋ ಅವಶ್ಯಕತೆ ಇಲ್ಲ, ಸ್ವಾಮಿ ವಿವೇಕಾನಂದ ತಿಳ್ಕೊ, ಇಡೀ ಇಡೀ ಭಾರತ ನಿನಗೆ ಅರ್ಥ ಆಗುತ್ತೆ. ಯಾಕೆ ಗೊತ್ತಾ? ಸ್ವಾಮಿ ವಿವೇಕಾನಂದರು ನಡೆದು ಬಂದಿರೋ ದಾರಿ ಎಲ್ಲ ವೇದಗಳು ಉಪನಿಷತ್ತುಗಳು ದಾರಿ ಬಂದಿರೋದೆಲ್ಲ. ಸೊ ಅವರೊಬ್ಬರನ್ನ ತಿಳ್ಕೊಂಡ್ರೆ ಸಾಕು, ಇಡೀ ಭಾರತ ನಿನಗೆ ಬರುತ್ತೆ ಅಂತ ಹೇಳ್ತಾರೆ. ಇಡೀ ಜಗತ್ತನ್ನ ಸುತ್ತಿದ್ರು ವಿವೇಕಾನಂದರು. ಅವ್ರ ಹತ್ರ ಇದ್ ಬರೀ ಒಂದೇ ಒಂದು ಬುಕ್, ಅದು ಭಗವದ್ಗೀತೆ. ನಾವೆಷ್ಟು ಜನ ಓದ್ತಿದೀವೋ ಭಗವದ್ಗೀತೆನ ಗೊತ್ತಿಲ್ಲ. ಆ ಭಗವದ್ಗೀತೆ ಅಲ್ಲಿ ಒಂದ್ಸತಿ ಓದ್ರೆ ಗೊತ್ತಾಗುತ್ತೆ, ಜಗತ್ತಿನ ಎಲ್ಲ ಕಷ್ಟಗಳಿಗೂ, ಜಗತ್ತಿನ ಎಲ್ಲ ನಷ್ಟಗಳಿಗೂ, ಜಗತ್ತಿನ ಎಲ್ಲ ಪ್ರಶ್ನೆಗಳಿಗೂ, ಎಲ್ಲ ಉತ್ತರಗಳಿಗೂ, ಎಲ್ಲದಕ್ಕೂ ಅಲ್ಲಿ ಒಂದು ಏನು ಸರಿಯಾದ ಒಂದು ವಿವರಣೆ ಇದೆ. ಒಂದು ಬುಕ್ ಅಂತಂದ್ರೆ ಅದು ಭಗವದ್ಗೀತೆ. ಒಂದ್ಸತಿ ಅದೇ ನೋಬೆಲ್ ಲಾರೆಟ್ ಅವರು ರಷ್ಯಾ ಹೋಗ್ತಾರೆ. ಅವರೊಬ್ಬ ದೊಡ್ಡ ಸಾಹಿತಿ ಮತ್ತೆ ರೈಟರ್ ಕೂಡ ಆಗಿರ್ತಾರೆ. ಅವ್ರು ಹೋದಾಗ ರಷ್ಯಾದಲ್ಲಿ ಅವ್ರ ಅಧ್ಯಕ್ಷರು ಕೇಳ್ತಾರೆ, ನಿಮ್ಗೆ ಇಷ್ಟು ದೂರ ಬಂದಿದ್ದೀರಾ, ನೀವು ತುಂಬಾನೇ ನಮ್ಗೆ ಉಡುಗೊರೆ ಕೊಟ್ಟಿದ್ದೀರಾ ನಮ್ಮ ದೇಶಕ್ಕೆ, ಏನಾದ್ರೂ ನಿಮ್ಗೆ ಉಡುಗೊರೆ ಕೊಡ್ಬೇಕು, ನಾವು ಕೊಡ್ಬೇಕಂತ ಅನ್ಸುತ್ತೆ, ಕೊಡುಗೆ ಏನ್ ಕೊಡೋಣ ಅಂತ ಹೇಳ್ತಾರೆ. ಆವಾಗ ಅವರು ಫ್ರಾನ್ಸ್ ದೇಶದ ನೋಬೆಲ್ ಲಾರೆಟ್ ಅವ್ರು ಕೇಳ್ಕೊಂತಾರೆ, ನನಗೇನಾದ್ರು ಕೊಡ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ನನಗೇನು ಬೇಡ, ಸ್ವಾಮಿ ವಿವೇಕಾನಂದರ ಸಾಹಿತ್ಯವನ್ನ ನಿಮ್ಮ ಭಾಷೆಯಲ್ಲಿ ಭಾಷಾಂತರಿಸಕ್ಕೆ ಸಾಧ್ಯನಾ ಅಂತ ಕೇಳ್ತಾರೆ. ಅದು ನಮ್ಮ ವಿವೇಕಾನಂದರು. ಒಂದ್ಸತಿ ಅರಿಸ್ಟಾಟಲ್ ಅಲೆಕ್ಸಾಂಡರ್ ಗುರು. ಅಲೆಕ್ಸಾಂಡರ್ ಅಂದ್ರೆ ಯಾರು? ಆಲ್ಮೋಸ್ಟ್ ಇಡೀ ಜಗತ್ತನ್ನ ಗೆದ್ದವರು ಆಗಿನ ಕಾಲದಲ್ಲಿ. ಹಿಸ್ಟ್ರಿ ಹೋದ್ರೆ ಗೊತ್ತಾಗುತ್ತೆ. ಅಲ್ಲಿ ಅಲೆಕ್ಸಾಂಡರ್ ಇವ್ರು ಹೇಳ್ತಾರೆ, ಅರಿಸ್ಟಾಟಲ್ ಹೇಳ್ತಾರೆ, ನೀನು ಇಡೀ ಜಗತ್ತನ್ನ ಗೆಲ್ಬೋದು, ಆದ್ರೆ ಭಾರತನ ಗೆಲ್ಲಕ್ಕಾಗಲ್ಲ. ಯಾಕಂದ್ರೆ ಭಾರತ ಜ್ಞಾನಿಗಳಿಂದ ತುಂಬಿದೆ, ತತ್ವಜ್ಞಾನಿಗಳಿಂದ ಮೆರೆದಿದೆ, ಅದು ಅಷ್ಟು ಸುಲಭ ಅಲ್ಲ. ನಿನಗೆ ಸಾಧ್ಯ ಆದ್ರೆ ಅಲ್ಲಿಂದ ಬರುವಾಗ ನೀನು ಕೆಲವು ತತ್ವಜ್ಞಾನಿಗಳನ್ನ ಕರ್ಕೊಂಬ ನಿನ್ ದೇಶಕ್ಕೆ, ಆವಾಗ ನಿನ್ ದೇಶ ಖಂಡಿತ ಉದ್ಧಾರ ಆಗುತ್ತೆ ಅಂತ ಹೇಳ್ತಾರಂತೆ. ಅಂತ ದೇಶ ನಮ್ದು, ಅಂತ ಮಹತ್ತರವಾದ ದೇಶ. ಹೆಮ್ಮೆ ಆಗುತ್ತೆ ನಾನು ಭಾರತೀಯ ಅಂತ ಹೇಳ್ಕೊಳಕ್ಕೆ. ಸ್ವಾಮಿ ವಿವೇಕಾನಂದ ಯಾವಾಗ ಹೇಳ್ತಾರೆ,
ಎನರ್ಜಿ ಅಷ್ಟೇ ನಾವು ಮಾಡಬೇಕಾಗಿ ಕೆಲಸಕ್ಕೆ ಹಾಕ್ತೀವಂತೆ. ಯಾವಾಗ ನಾವು 90% 90% ಆಫ್ ಎನರ್ಜಿ ನಾವು ಮಾಡಬೇಕಾದ ಕೆಲಸಕ್ಕೆ ಹಾಕ್ತೀವಲ್ಲ, ಆವಾಗ ಖಂಡಿತ ಸಕ್ಸಸ್ ಕಾಣ್ತೀವಂತೆ. ಸೊ ನಮ್ಮೆಲ್ಲ ಮೈಂಡ್ಸ್ ಎಲ್ಲ ಹೆಂಗಂದ್ರೆ ಎಲ್ಲ ಬೇಡದಿರೋದು ಬೇಕಾಗಿರೋದು ಎಲ್ಲ ತುಂಬಿಕೊಂಡು 90% ಅದೇ ದಿನದ 100% ಎನರ್ಜಿ 90% ಆಫ್ ಎನರ್ಜಿ ಏನು ಬೇಕಾಗಿದ್ದರೆ ಥಿಂಕಿಂಗ್ ಮಾಡ್ತೀವಿ ನಾವು. ಬೇಕಾಗಿ ಥಿಂಕಿಂಗ್ ಮಾಡಲ್ಲ, ನಾವು ಬೇಡವಾಗಿ ಥಿಂಕಿಂಗ್ ಮಾಡ್ತೀವಿ. ಯಾವಾಗ ನೀವು 100% ಮಾಡ್ತೀವಲ್ವಾ ಆವಾಗ ಮಾತ್ರ ಸಕ್ಸಸ್ ಕಾಣ್ತೀವಿ. ಅದು ಬೆಸ್ಟ್ ಎಕ್ಸಾಂಪಲ್ಸ್ ಅಂದರೆ ಸ್ವಾಮಿ ವಿವೇಕಾನಂದ ಆಗಿರ್ಬೋದು, ಅಬ್ದುಲ್ ಕಲಾಂ ಆಗಿರ್ಬೋದು, ಸಿಸ್ಟರ್ ನಿವೇದಿತಾ, ಇಂಥವರೆಲ್ಲ ಬರ್ತಾರೆ. ಇನ್ನೊಂದು ನಮ್ಮ ಈ ಜಗತ್ತಲ್ಲಿ ಹೋಲಿಸಿದ್ರೆ 60% ಸುಮಾರು 60% ಯುವಕರಿದ್ದಾರೆ ನಮ್ಮ ಭಾರತದಲ್ಲಿ. ಬೇರೆ ಎಲ್ಲ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಯುವಕರು ಜಾಸ್ತಿ ಇರೋ ದೇಶ ಅಂದರೆ ಅದು ನಮ್ಮದು. ಸೊ ಸ್ವಾಮೀಜಿ ಹೇಳ್ತಾರೆ, ಯುವಕರು ಮಾತ್ರನೇ ದೇಶನ ಮುನ್ನಡೆಸೋಕೆ ಸಾಧ್ಯ, ಯುವಕರು ಮಾತ್ರನೇ ಎಲ್ಲದನ್ನು ಸರಿ ಮಾಡೋಕ್ಕೆ ಸಾಧ್ಯ. ಅಷ್ಟು ಯುವಕರಿದ್ದಾರೆ ನಮ್ಮ ದೇಶದಲ್ಲಿ. ನಮ್ಗೇನು ಕೊರತೆ ಇದೆ, ಬಟ್ ನಮ್ಮೆಲ್ಲ ಎನರ್ಜಿ ಎಲ್ಲ ವೇಸ್ಟ್ ಆಗ್ತದೆ ಅಂತ ಗೊತ್ತು. ಒಂದ್ಸತಿ ನಮ್ಮ ವ್ಯಕ್ತಿತ್ವ ಸರಿ ಆಗ್ಬೇಕಂದ್ರೆ, ಚೆನ್ನಾಗಿರ್ಬೇಕು ಅಂದ್ರೆ ಯಾವ್ದಾದ್ರು ಒಂದು ಒಳ್ಳೆ ಬುಕ್ ಓದಿದ್ರೆ ಸಾಕಂತೆ ನಮ್ಮ ವ್ಯಕ್ತಿತ್ವ ನಿರ್ಮಾಣ ಆಗುತ್ತಂತೆ. ಒಂದ್ಸತಿ ಟೈಮ್ ಇದ್ರೆ ಸ್ವಾಮಿ ವಿವೇಕಾನಂದ ಬುಕ್ ಓದಿದ್ರೆ ಆ ವ್ಯಕ್ತಿತ್ವ ಬೇರೆ ಒಂದು ಮಟ್ಟಕ್ಕೆ ಹೋಗುತ್ತೆ. ಕೆಲವೊಬ್ರು ಅಂತಾರೆ ಸ್ವಾಮಿ ವಿವೇಕಾನಂದ ಬುಕ್ ಓದ್ಬಿಟ್ರೆ ಸನ್ಯಾಸಿಗಳಾಗ್ಬಿಡ್ತೀವಿ ಅಂತ. ಅದು ತುಂಬಾ ಟಫ್, ನಮ್ಮೆಂದು ಸಾಧ್ಯ ಇಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನು ಮೆಟ್ಟಿರಿಲ್ಲದಂದ್ರೆ ಅದು ಅಷ್ಟು ಸುಲಭದ ಮಾತಲ್ಲ. ಅವೆಲ್ಲ ಕೋಟಿಗೊಬ್ರು ಮಾಡುತ್ತದು. ಅಂತ ಕಾರ್ಯ ಮಾಡಿ ಎಲ್ಲರೂ ಸ್ವಾಮೀಜಿ ನಮಗೆ ಹೇಳಿಲ್ಲ ಇದು ಕಾವಿ ಬಟ್ಟೆ ಧರಿಸ್ಕೊಳ್ಳಿ, ನೀವು ಏನು ಮಾಡಬೇಡಿ, ನಂತರನೇ ಇದೆ ಅಂತ ಹೇಳಿಲ್ಲ. ಅವರು ಯುವಕರು ಏನು ಮಾಡ್ಬೋದು ನಮ್ಮ ದೇಶದಲ್ಲಿ, ಹೆಂಗೆ ಮುಂದೆ ತರ್ಬೋದು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಸಾಧ್ಯ ಆದರೆ ಓದೋಣ ಒಂದು ಬುಕ್ನ, ಅಟ್ಲೀಸ್ಟ್ ಒಂದು ಸಣ್ಣ ಬುಕ್ ಎಲ್ಲ ಓದೋಣ, ಅವಾಗ ಮೇ ಬಿ ಚೇಂಜ್ ಆಗ್ಬೋದೇನೋ. ಸ್ವಲ್ಪ ವ್ಯಕ್ತಿತ್ವ ನಮ್ಮಲ್ಲಿ ಎಲ್ಲೋ ಸ್ವಲ್ಪ ತಪ್ಪು ಇದ್ರೆ ನಮ್ಮ ವ್ಯಕ್ತಿತ್ವದಲ್ಲಿ ಸರಿ ಆಗ್ಬೋದೇನೋ. ಸ್ವಾಮೀಜಿ ಬಗ್ಗೆ ಹೇಳ್ಕೊಂತ ಹೋದ್ರೆ ನನ್ನ ಇಡೀ ಜನ್ಮ ಸಾಕಾಗಲ್ಲ. ಅವ್ರ ಬಗ್ಗೆ ಹೇಳೋದ್ರಿಂದ ಅಂತಂದ್ರೆ ಒಂದು ಸಮುದ್ರದಲ್ಲಿ ಒಂದು ಬೊಕ್ಸೆ ನೀರು ತಗೊಂಡು ನಾನು ಅಷ್ಟು ಮಾತ್ರ ಹೇಳಬಲ್ಲೆ. ಇಷ್ಟು ಹೇಳಿ ನನ್ನ ಈ ಮಾತುಗಳನ್ನು ಅವ್ರ ನುಡಿಗಳನ್ನ ಹೇಳೋದಕ್ಕಂತ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಿನ್ನ ಮುಖ ಜೋಲು ಬಡಿದಿರುವಂತೂ ಎಲ್ಲೂ ಹೊರಗೆ ಹೋಗಬೇಡ, ಸುಮ್ಮನೆ ಕೋಣೆಯೊಳಗೆ ಹೋಗಿ ಬಾಗಿಲು ಜಡಿದುಕೋ. ಆ ಜಾಡ್ಯವನ್ನು ಜಗತ್ತಿನಲ್ಲೆಲ್ಲ ಹರಡಲು ನಿನಗೇನೇ ಬೇಕು? ಜೋಲು ಮೊರೆ ಎಂದಿಗೂ ಧರ್ಮವೆನಿಸಲಾರದು. ನೀನು ಸದಾ ಪ್ರಸನ್ನವಾಗಿದ್ದರೆ, ಹಸನ್ಮುಖಿಯಾಗಿದ್ದರೆ ಅದು ನಿನ್ನನ್ನು ಯಾವುದೇ ಪ್ರಾರ್ಥನೆಗಿಂತಲೂ ಹೆಚ್ಚಾಗಿ ಭಗವಂತನ ಸಮೀಪಕ್ಕೆ ಕರೆದೊಯ್ಯುತ್ತದೆ. ಧನ್ಯವಾದಗಳು. A very good day to one and all, and we are gathered here today as a celebration of National Youth Day. So it got me thinking, what exactly is youth? I mean, I'm 22 and I hope I look 22, but actually my preferences and my taste in music is like my great grandmother. My favorite singers are Tarak Mahmood, Kishore Kumar, Suraya, Geeta Dutt, and I can see a lot of confused faces. You don't know who they are. Google later, okay? They are all singers from the 40s and 50s. All my great grandparents' favorites. So I'm supposed to be young. I'm supposed to like listen to whatever is trending or whatever. But all my preferences are from the 40s. And my mother, if you see, she's a 44-year-old woman, but she can tell you everything about Tom and Jerry cartoons. So that's what, like, youth is not defined by age. Like, it doesn't matter if you are 20 or 40 or whatever. Youth is not defined by age. And if we are to believe the cosmetic companies, then, Olay and all, age is wrinkle. Youth is no wrinkle. But it's not that simple. It's not based on your appearance, your age. Age is just a number, a simple number which is just there. It's not based on your preferences, or it's not based on all these superficial factors. Youth is something that goes beyond all of these things. Youth is a state of mind. You are as young as you think you are. Youth is the freedom. Youth is the freedom to make the right choices. Youth is being a free spirit. Youth is making your own path. You know, there's that poem, two roads diverge in a yellow boat, and I took the one less traveled upon. Like something beyond that. Not taking the beaten path, making your own path, making your own life, making your own dreams come true. So that is youth.
having goals, having dreams, having ambition. That is youth. Youth is not defined on the physical plane or the material plane. Youth exists on the dynamic plane at the level of our very vital force. So let's give that to you. So happy Youth Day to everyone. Today we are celebrating Youth Day in the name of Swami Vivekananda's birth. Now Swami Vivekananda, when he went to Chicago, okay, everyone actually screamed like you people, clapped like you people, okay, even before he could start a speech, okay, everyone, like that religious conference was totally full of noise. He couldn't speak anything. And you know what he told at that time? He just raised his hand and he told, hello to all the brothers and sisters of America. That's all the ovation has come down. Okay, the whole sound has come down. Now what made all the people to become silent with that is his charm. The way he portrayed everyone, the respect what he has given to his fellow audience. Okay, so here you respect me. In turn, my duty is to respect you. The youth today has to learn that. Respect, no matter what. Ego and respect should never combine. Every one of you have asked me, Madam, psychology. How easy is psychology? No. You dig deeper, you go deeper. It is deeper than the Mariana Trench. So, psychology, the main aspect of a human mind is that you need respect, you give respect. Today, youth has to learn that. Respect is not bending your head down or doing salam alaikum to everyone. Respect should come from your words, from your heart, from your actions. Yes? So, that time, after the speech, maybe an hour or two he has spoken, no one has given any sound in the conference hall. And once he has done with the speech, he has got 3 minutes standing ovation. Why? The respect which he maintained. He told the greatness of India. He didn't tell about religion, he didn't tell about communism or anything. He just spoke about knowledge. And you are all the source of knowledge. So what are you going to do right now, youth? What is your resolution on today? We will eat, we will sleep. Hostel food is a mess, so we will cook. Outside Pani Puri 10 rupai wala, we will go there. Yes? Sweetie. Oh, I can't blame them because I also order, I can't say. Okay? So, what is your resolution today? Is maintain your respect and maintain and give the same respect to the others. Knowledge is power. Okay? So, all the power what you have is knowledge. With knowledge, you can be worshipped all over the world. Is that clear? So, with these few words, I would like to end my Speech was connecting to it. And because on this occasion we are here, so I would also like to give few lines on this Youth Day. So our theme is all in the mind, and believe me, mind is really powerful. As we are going through this corona time, and you must have seen many cases in all this year, 2 years, it's been like 2 years now, right? And in these 2 years, I saw so many cases, not like I treated them, but many cases which I treated, and also I got to know. So many people who were not tested, those who were not tested, they recovered very fast because they didn't know. But once they got to know it, the mind started playing with the body, and they thought, oh no, we have got COVID, and then they started getting the symptoms. I know personally those people. So mind is really powerful. So this is just one example. So once you think something that you have to do, you fix it in your head. So you can do it. You are not weak. So it's all in your head. Whether it is positive, whether it is negative. You have to choose which path
inside and you fix it in your head, you can do it. Okay, so mind is really powerful. You see in healing process also, as we all are doctors, you must be seeing so lots of patients. Once they give up the hope, you cannot do anything. Medicines cannot do anything, nothing. But once they have this, you see some 100 years old people who got like patients who were like 100 years and they got COVID. They wanted to live, they still want to live, like 80 plus, 90, they want to live and they got through it so easily. But if you see so many younger people like 20 years, 30 years, they could not survive. Or because they lost the hope which was in your head. So once you fix it, you can do it. But if you are weak at mind, even your body cannot help you. So that's all I want to say. Be stronger from here. Okay?